ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿ ಪರಿಶೀಲನೆ ಆದಂಥ ಅಭ್ಯರ್ಥಿಗಳು ಮತ್ತು HKR NHK ಇದರಲ್ಲಿ ಎರಡರಲ್ಲೂ ಕೂಡ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಯಾವುದು ಉತ್ತಮವಾಗಿರುತ್ತೆ ಮತ್ತು ನೀವು ಡಿಪೋಗಳನ್ನು ನಂತರದ ದಿನಗಳಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು NHK ರೀಜನ್ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಯಾವ ಕ್ಯಾಟಗರಿಗೆ ಎಷ್ಟಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈಗ ಆಲ್ರೆಡಿ ನಿಮಗೆ BMTC ಕಂಡಕ್ಟರ್ನ NHK ರೀಜನ್ನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನನ್ನು ನೀವು ಗಮನಿಸ್ತಾ ಹೋಗೋದಾದರೆ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಕೂಡ ಪ್ರತಿಯೊಂದು ಬೇರೆ ಬೇರೆ ರಿಸರ್ವೇಷನಲ್ಲಿ ಹುದ್ದೆಗಳನ್ನು ನಿಗದಿಪಡಿಸಲಾಗಿರುತ್ತೆ. ಆದರೆ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದರೆ 2286 ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಶನನ್ನು ಅನೌನ್ಸ್ ಮಾಡಲಾಗಿದ್ದು, ಈಗ ಆಲ್ರೆಡಿ ನವೆಂಬರ್ 11ರಿಂದ ಡಿಸೆಂಬರ್ 2 ಮತ್ತು 3ರವರೆಗೆ ಯಾರೆಲ್ಲ ಈಗ ಆಲ್ರೆಡಿ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಆಗಿರುತ್ತೆ ಮತ್ತು ಮುಂದೆ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ಈ ಒಂದು HK ಮತ್ತು NHK ಎರಡೂ ರೀಜನಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಆದಷ್ಟು ನೀವೇನು ಮಾಡಬೇಕು ಅಂತಂದರೆ, ಈಗ ಆಲ್ರೆಡಿ HK ರೀಜನ್ಗೆ ಸಂಬಂಧಪಟ್ಟಂತೆ 1:1 ಪ್ರಾವಿಷನಲ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಅದರಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು NHK ರೀಜನಲ್ಲಿ ಇರುವಂಥ ಹುದ್ದೆಗಳಿಗೂ ಕೂಡ ಆಯ್ಕೆಯಾಗಿದ್ದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರೋಕ್ಕೆ ಹೋಗಬೇಡಿ. ನಿಮಗೆ ಆಲ್ರೆಡಿ ಆಗಿರುವಂಥ HK ರೀಜನಲ್ಲಿ ಆಗಿರುವಂಥ ಪೋಸ್ಟ್ಗಳಿಗೆ ನೀವು ಸ್ಟಿಕ್ ಆನ್ ಆಗಿರಿ. ಇಲ್ಲಿ NHK ರೀಜನ್ಗೆ ಬಂದರೆ ನಿಮ್ಮಿಂದ ಬೇರೆಯವರಿಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಬಂದರೂ ಕೂಡ ಇಲ್ಲೂ ಕೂಡ ಹುದ್ದೆ ಸಿಕ್ಕಿದ ನಂತರ ಎರಡರಲ್ಲೂ ಹುದ್ದೆ ಸಿಕ್ಕಿದರೆ ನೆಕ್ಸ್ಟ್ ನಿಮಗೆ ಮತ್ತೆ ಬೇರೆ ಬೇರೆ ಪ್ರೋಸೆಸ್ಗಳೆಲ್ಲ ಇರುತ್ತೆ. ಹಾಗಾಗಿ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳಿದ ಹಾಗೆ HK ರೀಜನಲ್ ಆಗಿದ್ದವರು ಮಾತ್ರ ಇದಕ್ಕೆ NHK ರೀಜನಲ್ಲೂ ಏನಾದರೂ ನೀವು ಸೆಲೆಕ್ಷನ್ ಆಗಿದ್ರೆ ಬರೋಕ್ಕೆ ಹೋಗ್ಬೇಡ್ರಿ. NHK ರೀಜನ್ನ ವಿದ್ಯಾರ್ಥಿಗಳಿಗೆ ಆದಷ್ಟು ಹೆಲ್ಪ್ ಆಗಲಿ ಅಂತ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ನೀವು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ NHK ರೀಜನ್ನ ಒಂದು ಕಟ್ ಆಫ್ಗಳು ಎಷ್ಟಿರುತ್ತದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ. ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ಒಟ್ಟು 1006 ಪೋಸ್ಟ್ಗಳನ್ನು ನಿಗದಿಪಡಿಸಲಾಗಿರುತ್ತೆ. 1006 ಪೋಸ್ಟ್ಗಳಲ್ಲಿ ನೀವು ಗಮನಿಸ್ಬೋದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 212, ಮಹಿಳಾ ಅಭ್ಯರ್ಥಿಗಳಿಗೆ 332, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 100, ಯೋಜನಾ ನಿರಾಶ್ರಿತರು 50, ಗ್ರಾಮೀಣ ಮೀಸಲು 252, ಕನ್ನಡ ಮಾಧ್ಯಮ 50 ಮತ್ತು ತೃತೀಯ ಲಿಂಗಿ 10 ಅಂತ ನೀಡಲಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವಿಲ್ಲಿ ತಿಳಿಸ್ತಿರೋ ಹಾಗೆ ತೃತೀಯ ಲಿಂಗಿಗಳು ಅಥವಾ ಯೋಜನಾ ನಿರಾಶ್ರಿತರು ಅಥವಾ ಮಾಜಿ ಸೈನಿಕರು ಏನಾದರೂ ಆ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸದೇ ಇರುವಂಥ ಕ್ಯಾಂಡಿಡೇಟ್ಸ್ ಆಗಿದ್ರೆ, ಅಂತಂದರೆ ಯಾವ ಕ್ಯಾಂಡಿಡೇಟ್ ಕೂಡ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಈ ಒಂದು ಹುದ್ದೆಗಳಿಗೆ ಯಾವ ಕ್ಯಾಟಗರಿಯಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಸ್ಕೋರ್ ಮಾಡಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಕೋತಾರೆ. ಅದೇ ರೀತಿ ನಾವು ಕಟ್ ಆಫನ್ನು ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಈ ಒಂದು NHK ರೀಜನಲ್ಲಿರುವಂಥ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು GM ಕ್ಯಾಟಗರಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಎಷ್ಟಕ್ಕೆ ನಿಲ್ಲಬಹುದು ಅಂತ ನೋಡಿದ್ರೆ, ಈಗ ಆಲ್ರೆಡಿ ತುಂಬ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿ ಪರಿಶೀಲನೆಯನ್ನು ಮುಗಿಸಿದ್ರೆ ಈ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಫುಲ್ ಕೊನೆಯದಾಗಿ ನಿಲ್ಲುವಂಥ ಕಟ್ ಆಫನ್ನು ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ನೀವು ನೋಡ್ತಾ ಇರೋ ಹಾಗೆ 45+ ನಿಲ್ಲುತ್ತದೆ. ಅಂತಂದರೆ 45 ಮತ್ತು 45ಕ್ಕಿಂತ ಹೆಚ್ಚಿನದಾಗಿ ತೆಗೆದಿರುವಂಥ ವಿದ್ಯಾರ್ಥಿಗಳು ನೀವು GM ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ HK ರೀಜನಲ್ಲಿ ಜಾಸ್ತಿ ನಿಂತಿದೆ, NHK ರೀಜನಲ್ಲಿ ಇಷ್ಟು ಕಡಿಮೆಗೆ ನಿಲ್ಲಲ್ಲ ಅಂತ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಆದರೆ ನಾನು ತಿಳಿಸ್ತಾ ಇರುವಂಥದ್ದು HK ರೀಜನಲ್ಲಿ ನೀವು ನೋಡ್ಬೋದು, ಒಂದು ಪೋಸ್ಟಿಗೆ 38 ಜನ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿರ್ತಾರೆ. ಆದರೆ NHK ರೀಜನಲ್ಲಿ ಒಂದು ಪೋಸ್ಟಿಗೆ 2 ವಿದ್ಯಾರ್ಥಿಗಳು ಮಾತ್ರ ಕ್ವಾಲಿಫೈ ಆಗಿರ್ತಾರೆ. ಹಾಗಾಗಿ ನೀವು ಹೆಚ್ಚಿನದಾಗಿ ಇಲ್ಲಿ ಜನರಲಲ್ಲಿ ನೀವೇನಾದರೂ ಸೆಲೆಕ್ಷನ್ ಆಗಬೇಕು ಅಂತಂದರೆ 45+ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ, ಅಥವಾ ಇದಕ್ಕಿಂತ ಇನ್ನೂ ಕೂಡ ಕೆಳಗಡೆ ಬಂದು ಕೂಡ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್ ಪೋಸ್ಟನ್ನು ನೋಡ್ತಾ ಹೋಗೋದಾದರೆ
3B ಕ್ಯಾಟಗರಿಯಲ್ಲಿ ನಾವು ನೋಡ್ತಾ ಹೋದರೆ 114 ಪೋಸ್ಟ್ಗಳು ಖಾಲಿ ಇರುತ್ತದೆ. ಈ ಒಂದು 114 ಪೋಸ್ಟ್ಗಳಿಗೆ ನಾವು ನೋಡ್ತಾ ಹೋದರೆ ಆಲ್ಮೋಸ್ಟ್ ಇದು ಕೂಡ 44 to 45 ಪ್ಲಸ್ ನಿಲ್ಲುವಂಥ ಸಾಧ್ಯತೆಗಳು ಇರುತ್ತದೆ. ಸ್ನೇಹಿತರೆ, ಇದು 3B ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಒಂದು ಕಟ್ ಆಫ್ ಆಗಿರುತ್ತದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಏನಕ್ಕೆ ನಾನು ಇಷ್ಟೊಂದು ತಿಳಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಹುದ್ದೆಗಳನ್ನು ಕೂಡ ನೋಡ್ಬೋದು ನೀವು, ಮತ್ತು ಎಲಿಜಿಬಲ್ ಕ್ಯಾಂಡಿಡೇಟ್ಸನ್ನು ಕೂಡ ನೋಡ್ತಾ ಹೋಗೋದಾದರೆ ನಿಮಗೆ ಕಂಪ್ಲೀಟಾಗಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಒಂದು ಯಾವ ರೀತಿ ನಿಲ್ಬೋದು ಅಂತ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ 3A ಕ್ಯಾಟಗರಿಯಲ್ಲೇ ನೋಡ್ತಾ ಹೋಗೋದಾದ್ರೆ 91 ಹುದ್ದೆಗಳಿರುತ್ತೆ. ಇದು ಕೂಡ 44 to 45 ಪ್ಲಸ್ ನಿಲ್ಲುತ್ತದೆ. 44 to 45 ಪ್ಲಸ್ ನಿಲ್ಲುತ್ತದೆ ಇದು ಕೂಡ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ 2B ಕ್ಯಾಟಗರಿಯಲ್ಲಿ ಕೂಡ 91 ಹುದ್ದೆಗಳಿರುತ್ತದೆ. ಇದಕ್ಕೆ ನೋಡ್ತಾ ಹೋಗೋದಾದರೆ ನೀವು ಆಲ್ಮೋಸ್ಟ್ 38ರಿಂದ 40ಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಸ್ನೇಹಿತರೆ, ಇದು ಅವರವರ ಕ್ಯಾಟಗರಿಗೆ ತಕ್ಕಂತೆ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಾವು 2A ಕ್ಯಾಟಗರಿಯಲ್ಲಿ 343 ಹುದ್ದೆಗಳಿರುತ್ತೆ. ಇದರಲ್ಲಿ ನೀವು ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ನಿಮ್ಮ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋದಾದರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು 36ರಿಂದ 44 ಅಥವಾ 45 ಪ್ಲಸ್ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಇಷ್ಟರ ಒಳಗಡೆ ನೀವು ಯಾರೆಲ್ಲ ಆಲ್ಮೋಸ್ಟ್ ಸ್ಕೋರ್ ಮಾಡಿದರೆ, ಕೆಲವೊಂದೊಂದು ಸಲ ಹೇಳೋಕ್ಕೆ ಆಗಲ್ಲ, 36ರಿಂದ 36 ಅಂತಾರ ಅಂತ ತಿಳಿಸಿದ್ದೀನಿ. ಇದು 30ರಿಂದನೂ ಆಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ 35ರಿಂದನೂ ಆಗುವಂಥ ಸಾಧ್ಯತೆಗಳಿರುತ್ತದೆ. ಬಟ್ ಆಲ್ಮೋಸ್ಟ್ ಇದೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರವರ್ಗ 1ರಲ್ಲಿ ನೋಡ್ತಾ ಹೋಗೋದಾದರೆ 92 ಇರುತ್ತದೆ. ಇದರಲ್ಲೂ ಕೂಡ ಅಷ್ಟೇ ನೀವು 34ರಿಂದ 36 ಪ್ಲಸ್ ತೆಗೆದಿರುವಂಥ ಕ್ಯಾಂಡಿಡೇಟ್ಸು ಆಯ್ಕೆ ಆಗುವಂಥ ಹೆಚ್ಚಿನ ಒಂದು ಸಾಧ್ಯತೆಗಳನ್ನು ನೀವು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಪರಿಶಿಷ್ಟ ಪಂಗಡ 161 ಪೋಸ್ಟ್ಗಳಿರುತ್ತೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 34ರಿಂದ 40 ಪ್ಲಸ್ ಯಾರೆಲ್ಲ ತೆಗೆದಿದ್ರೆ ಇವರು ಆಯ್ಕೆ ಆಗುವಂಥ ಸಾಧ್ಯತೆಗಳು ಇರುತ್ತದೆ. ಸ್ನೇಹಿತರೆ, ಇದು 40 ಪ್ಲಸ್ ಅಂತ ನೀವು ತಿಳ್ಕೋಬೇಕು. 40 ಅಥವಾ 40ಕ್ಕಿಂತ ಹೆಚ್ಚು. ಇಲ್ಲಿ 34 ಅಥವಾ 33 ಬಂದವರು ಕೂಡ ಆಯ್ಕೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಇದನ್ನು ನೋಡ್ತಾ ಹೋಗೋದಾದರೆ 35ರಿಂದ 43 ಅಥವಾ 44ಕ್ಕೆ ನಿಲ್ಲುವಂಥ ಒಂದು ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತದೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಹುದ್ದೆಗಳು ಮತ್ತು ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸನ್ನು ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ನಿಮಗೆ ಈ ಒಂದು ಕಟ್ ಆಫ್ ಲಿಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ HK ರೀಜನಲ್ಲೂ ಕೂಡ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಮತ್ತು NHK ರೀಜನಲ್ಲೂ ಕೂಡ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ. HK ಮತ್ತು NHK ಎರಡರಲ್ಲೂ ಕೂಡ ಯಾವುದು ಬೆಸ್ಟ್ ಅಂತ ನಾವು ನೋಡ್ತಾ ಹೋಗೋದಾದರೆ, ಫಾರ್ ಎಕ್ಸಾಂಪಲ್ ಈಗ ನೀವೇನಾದರೂ HK ರೀಜನಲ್ಲಿ ಸೆಲೆಕ್ಷನ್ ಆಗಿದ್ರೆ, ಆಲ್ರೆಡಿ HK ರೀಜನ್ನ ಪ್ರಾವಿಷನಲ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. HK ರೀಜನಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂತಂದರೆ HK ರೀಜನಲ್ಲೇ ನೀವು ಪೋಸ್ಟ್ಗಳನ್ನು ತೆಗೆದುಕೊಳ್ಳಿ. ಯಾಕಂದರೆ HK ರೀಜನಲ್ಲಿ ತುಂಬ ನಿಮಗೆ ಬೆನಿಫಿಟ್ಸ್ಗಳನ್ನು ನೀಡಲಾಗಿರುತ್ತೆ. ಹಾಗಾಗಿ ನೀವು ಆದಷ್ಟು HK ರೀಜನಲ್ಲಿ ಆಗಿದ್ದರೆ HK ರೀಜನಲ್ಲೇ ಪೋಸ್ಟ್ಗಳನ್ನು ತೆಗೆದುಕೊಳ್ಳಿ. ಇಲ್ಲಿ ಕೇವಲ 214 ಜನ ಇದ್ದಾರೆ. ಹಾಗಾಗಿ ನಿಮಗೆ ಪ್ರಮೋಷನ್ಸ್ಗಳು ಬೇಗ ಆಗುತ್ತೆ. ಹಾಗಾಗಿ ನೀವು ಆದಷ್ಟು HK ರೀಜನಲ್ಲಿರುವಂಥವ್ರು HK ರೀಜನಲ್ಲೇ ನಿಮ್ಮ ಒಂದು ಪೋಸ್ಟ್ಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಬೇಗ ಪ್ರಮೋಷನ್ ಆಗುತ್ತೆ ಮತ್ತು ಬೇರೆ ಬೇರೆ ಬೆನಿಫಿಟ್ಸ್ಗಳನ್ನು ಕೂಡ ನೀವು ನೋಡ್ಬೋದು. HK ರೀಜನ್ನಲ್ಲಿ ಆದಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪ್ರಮೋಷನಲ್ಲಿ ಬಂದಾಗ ನಿಮಗೆ HK ರೀಜನಲ್ಲೇ ಆದಂಥ ವಿದ್ಯಾರ್ಥಿಗಳಿಗೆ ಪ್ರಮೋಷನ್ಗಳನ್ನು ಮೊದಲಿಗೆ ನೀಡಲಾಗುತ್ತದೆ. ಯಾಕಂತಂದರೆ HK ರೀಜನ್ಗೆ ಫಸ್ಟ್ ಪ್ರಾವಿಷನನ್ನು ನೀಡಲಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು HK ರೀಜನಲ್ಲೇ ಪೋಸ್ಟ್ಗಳನ್ನು ಪಡೆದುಕೊಳ್ಳಿ. ಇನ್ನು NHK ರೀಜನ್ಗೆ ಬರೋದಾದರೆ NHK ರೀಜನಲ್ಲೂ ಆದಂಥ ವಿದ್ಯಾರ್ಥಿಗಳಿಗೆ ಪ್ರಮೋಷನ್ಗಳನ್ನು ನೀಡಲಾಗುತ್ತದೆ. ಆದರೆ ಫಸ್ಟ್ ಪ್ರಾವಿಷನ್ ಕೊಡೋದು HK ರೀಜನ್ ಕ್ಯಾಂಡಿಡೇಟ್ಸ್ಗೆ ನೀಡಲಾಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ, ನಾವು ನೋಡ್ತಾ ಹೋದರೆ ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗ್ತಿರ್ಬೋದು. ತುಂಬ ಜನ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಂಥ ಸಂದರ್ಭದಲ್ಲಿ ಈ ಒಂದು ಹೈಟ್ಗಳಿಗೆ ಸಂಬಂಧಪಟ್ಟಂತೆ ತುಂಬ ಜನ ರಿಜೆಕ್ಟ್ ಆಗಿದ್ದಾರೆ ಅಂತ ನಮಗೆ ಮೆಸೇಜಸ್ ಕೂಡ ಮಾಡಿದ್ದಾರೆ. ಮತ್ತು ನಮ್ಮ ಯಾರೆಲ್ಲ ಸಬ್ಸ್ಕ್ರೈಬರ್ಸು ಯಾವ ದಿನಾಂಕದಂದು ಹೋಗಿರ್ತಾರೆ ಅವರು ಎಷ್ಟೆಷ್ಟು ಜನ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅಂತಲೂ ಕೂಡ ನಮಗೆ ನೀಡಿರುವಂಥ ಮಾಹಿತಿ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಇದರಲ್ಲಿ ನಮಗೆ ಈಗ ಆಲ್ರೆಡಿ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಮಹಿಳಾ ಕ್ಯಾಂಡಿಡೇಟ್ಸು, ಫೀಮೇಲ್ ಕ್ಯಾಂಡಿಡೇಟ್ಸನ್ನು ನೋಡ್ತಾ ಹೋಗೋದರೆ
60ರಿಂದ 70 ಕ್ಯಾಂಡಿಡೇಟ್ಸು ಡಿಸ್ಕ್ವಾಲಿಫೈ ಆಗಿದ್ದಾರೆ ಹೈಟಲ್ಲಿ. ಇದು ಎಲ್ಲ ಬೇರೆ ಬೇರೆ ಕ್ಯಾಟಗರಿಯ ಒಂದು ಕ್ಯಾಂಡಿಡೇಟ್ಸ್ ಇರ್ತಾರೆ ಇದರಲ್ಲಿ. ಆದರೆ ಇದು ಈ ಒಂದು ಪೋಸ್ಟ್ಗಳು ಖಾಲಿಯಾಗುವಂಥ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಟೋಟಲ್ ವಿದ್ಯಾರ್ಥಿಗಳು ಅಂತಂದರೆ ಟೋಟಲ್ ಮಹಿಳಾ ಕ್ಯಾಂಡಿಡೇಟ್ಸು 435 ಜನ ಕ್ವಾಲಿಫೈ ಆಗಿದ್ದರು. ಈ ಒಂದು 435 ಜನದಲ್ಲಿ ಆಲ್ಮೋಸ್ಟ್ 60ರಿಂದ 70 ಜನ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅಂತಂದರೆ ಈ ಒಂದು ಪೋಸ್ಟ್ಗಳು ಬಾಯ್ಸಿಗೆ ಸಿಗುತ್ತದೆ. ಈಗ ಯಾವ ಕ್ಯಾಟಗರಿಯಲ್ಲಿ ಆಗಲಿ ಲೇಡೀಸ್ ಪೋಸ್ಟ್ ಅಥವಾ ಯಾವ ಕ್ಯಾಟಗರಿಯಲ್ಲಿ ಆಗಲಿ ಯೋಜನಾ ನಿರಾಶ್ರಿತರು ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ನ ಪೋಸ್ಟ್ ಏನಾದರೂ ಖಾಲಿ ಇದೆ ಅಂತಂದರೆ ಅದೇ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ ಹೊರತು ಬೇರೆ ಯಾವ ಕ್ಯಾಟಗರಿಯಲ್ಲೂ ನೀಡಲಾಗಲ್ಲ. ಆದರೆ GM ಅಲ್ಲಿ ಉಳಿದಂಥ ಪೋಸ್ಟ್ಗಳು ಹೈಯೆಸ್ಟ್ ಸ್ಕೋರ್ ಯಾವ ಕ್ಯಾಟಗರಿ ವಿದ್ಯಾರ್ಥಿ ಮಾಡಿದರೂ ಕೂಡ ಅವರಿಗೆ ನೀಡಲಾಗುತ್ತೆ. ಆದರೆ ಈಗ ಫಾರ್ ಎಕ್ಸಾಂಪಲ್ SC ಕ್ಯಾಟಗರಿಯಲ್ಲಿ ಯಾವೊಂದು ಪೋಸ್ಟ್ ಖಾಲಿ ಇತ್ತು ಅಂದರೆ SC ಕ್ಯಾಟಗರಿ ವಿದ್ಯಾರ್ಥಿನೇ ಮಾತ್ರ ಅಲ್ಲಿ ಎಲಿಜಿಬಲ್ ಆಗಲಿಕ್ಕೆ ಸಾಧ್ಯ ಇರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೀವು ನೆಕ್ಸ್ಟ್ ಮೇಲ್ ಕ್ಯಾಂಡಿಡೇಟ್ಸನ್ನು ನೋಡಿದ್ರೆ ಮೇಲ್ ಕ್ಯಾಂಡಿಡೇಟ್ಸ್ ಆಲ್ಮೋಸ್ಟ್ 10ರಿಂದ 15 ಜನ ಮಾತ್ರ ಡಿಸ್ಕ್ವಾಲಿಫೈ ಆಗಿರುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ ಆಲ್ಮೋಸ್ಟ್ ಅಲ್ಲಿ ಯಾರೂ ಕೂಡ ಡಿಸ್ಕ್ವಾಲಿಫೈ ಆಗಿಲ್ಲ. ಬಟ್ ಫೀಮೇಲ್ ಕ್ಯಾಂಡಿಡೇಟ್ಸ್ ತುಂಬ ಜನ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅವರೊಂದು ಹೈಟ್ಗಳಲ್ಲಿ ಅವರು ರಿಜೆಕ್ಟ್ ಕೂಡ ಆಗಿರ್ತಾರೆ. ಈ ಒಂದು ಪೋಸ್ಟ್ಗಳು ಬೇರೆ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಅಂತಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ಮಾತ್ರ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಗಮನಿಸ್ತಾ ಇರ್ಬೋದು, ಡಿಪೋಗಳನ್ನು ಯಾವ ರೀತಿ ಚೂಸ್ ಮಾಡ್ತಾ ಹೋಗೋದು ಅಂತ ಇಲ್ಲಿ ನಿಮಗೆ ನಾನು ಮೆನ್ಷನ್ ಮಾಡಿದ್ದೀನಿ. ಡಿಪೋಗಳನ್ನು ನೀವು ಯಾವ ರೀತಿ ಚೂಸ್ ಮಾಡೋದು ಅಂತಂದರೆ, ಮೊದಲನೇದಾಗಿ ಸ್ನೇಹಿತರೆ, ನೀವು HK ರೀಜನ್ ಅಥವಾ NHK ರೀಜನ್ನ ಒಂದು ಲೀಸ್ಟನ್ನು ತೆಗೆದುಕೊಳ್ಳಿ. ಈಗ ಆಲ್ಮೋಸ್ಟ್ HK ರೀಜನ್ ಬಿಟ್ಟಾಗಿದೆ. ಹಾಗಾಗಿ HK ರೀಜನ್ನ ಲೀಸ್ಟನ್ನು ನೋಡ್ತಾ ಹೋಗೋದಾದರೆ ಟೋಟಲ್ 214 ಜನ ಇದ್ದಾರೆ. ಅದೇ ರೀತಿ NHK ರೀಜನಲ್ಲಿ ನೋಡ್ತಾ ಹೋಗೋದಾದರೆ 2286 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ 2286 ಜನ ವಿದ್ಯಾರ್ಥಿ ಮಾತ್ರ ಆಯ್ಕೆ ಆಗ್ತಾರೆ. ನೀವು ಲೀಸ್ಟ್ಗಳನ್ನು ಗಮನಿಸಿದ್ರೆ ಲೀಸ್ಟಲ್ಲಿ ಫಸ್ಟ್ ನೇಮ್, ಸೆಕೆಂಡ್ ನೇಮ್, ಥರ್ಡ್ ನೇಮ್, ಫೋರ್ತ್ ನೇಮ್, ಫಿಫ್ತ್ ನೇಮ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನಿಮ್ಮ ಮಾರ್ಕ್ಸ್ ಪ್ರಕಾರ ನೀಡಲಾಗಿರುತ್ತೆ. ಫಸ್ಟ್ ನೇಮ್ ಯಾವುದು ಕ್ಯಾಂಡಿಡೇಟು, ಸೆಕೆಂಡ್ ನೇಮ್, ಥರ್ಡ್ ನೇಮ್, ಫೋರ್ತ್ ನೇಮ್, ಫಿಫ್ತ್ ನೇಮ್ ಅಂತ ಇರುತ್ತೆ ಅಂದ್ಕೊಳ್ಳಿ. ನೀವು BMTCಯ ಅಫಿಷಿಯಲ್ ಆದಂಥ ಒಂದು ಸಂಸ್ಥೆಗೆ ಭೇಟಿಯನ್ನು ನೀಡಿ, ಅಂತಂದರೆ ಕೇಂದ್ರ ಕಚೇರಿಗೆ ಭೇಟಿಯನ್ನು ನೀಡಿದಾಗ ಎಲ್ಲ ವಿದ್ಯಾರ್ಥಿಗಳು ಕೂತಿರ್ತಾರೆ. ಡಿಸ್ಪ್ಲೇಯಲ್ಲಿ ನಿಮಗೆ ಯಾವ ಡಿಪೋಗಳಲ್ಲಿ ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ಈ ರೀತಿಯಾದಂಥ ಒಂದು ಡಿಸ್ಪ್ಲೇಗಳನ್ನು ತೋರಿಸ್ತಾ ಇರುತ್ತೆ. ಘಟಕ 1, ಘಟಕ 2, ಘಟಕ 3, ಘಟಕ 4 ಈ ರೀತಿ ಎಷ್ಟು ಘಟಕಗಳಿದ್ದಾವೆ ಬೆಂಗಳೂರಲ್ಲಿ, ಅಷ್ಟು ಘಟಕಗಳಲ್ಲಿ SCಗೆ ಎಷ್ಟಿದೆ, GM ಕ್ಯಾಟಗರಿಗೆ ಎಷ್ಟಿದೆ, ನೆಕ್ಸ್ಟ್ 2A, 2B, 3A, 3B ಕ್ಯಾಟಗರಿ ಫಸ್ಟ್, ಈ ರೀತಿ ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಿದೆ ಅಂತ ಕಂಪ್ಲೀಟಾಗಿ ಅಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ. ಅದರಲ್ಲಿ ಫಸ್ಟ್ನೇ ಕ್ಯಾಂಡಿಡೇಟ್ ಇರ್ತಾನಲ್ವ, ಈಗ ಒಂದು ಫಸ್ಟ್ನೇ ಕ್ಯಾಂಡಿಡೇಟು GM ಅಲ್ಲಿ ಸೆಲೆಕ್ಷನ್ ಆಗಿರ್ತಾನೆ. ಇವರು ಬಂದ ತಕ್ಷಣ ಇವರಿಗೆ ಯಾವ ಘಟಕ ಬೇಕು ಆ ಒಂದು ಘಟಕ ಅಂತಂದರೆ ಯಾವ ಡಿಪೋ ಬೇಕು ಆ ಡಿಪೋ ಚೂಸ್ ಮಾಡಲಿಕ್ಕೆ ಚಾನ್ಸ್ ಇರುತ್ತೆ. ಆದರೆ 214ನೇ ಕ್ಯಾಂಡಿಡೇಟ್ ಅಂತಾರೆ ಲಾಸ್ಟ್ ಕ್ಯಾಂಡಿಡೇಟ್ ಆಗಿರುವಂಥ ಕ್ಯಾಂಡಿಡೇಟ್ಗೆ ಆಲ್ಮೋಸ್ಟ್ ಎಲ್ಲ ಕಡೆ ಫಿಲ್ ಆಗಿರುತ್ತೆ. ಆವಾಗ ಇವರು ಯಾವ್ದು ಉಳಿದಿರುತ್ತೆ ಆ ಒಂದು ಪೋಸ್ಟ್ಗಳನ್ನು ಮಾತ್ರ ತಗೊಳ್ಳಿಕ್ಕೆ ಆಗುತ್ತೆ. ಇದೇ ರೀತಿ ಸೇಮ್ NHK ರೀಜನಲ್ಲಿ ನಾವು ನೋಡ್ತಾ ಹೋಗೋದಾದರೆ NHK ರೀಜನಲ್ಲಿ 2286 ಪೋಸ್ಟ್ಗಳಿಗೂ ಸಂಬಂಧಪಟ್ಟಂತೆ ಸೇಮ್ ಇದೇ ಒಂದು ಪ್ಯಾಟ್ರನನ್ನು ಅಳವಡಿಸಲಾಗುತ್ತೆ. ಅಂತಂದರೆ ಫಸ್ಟ್ ಕ್ಯಾಂಡಿಡೇಟ್ ಯಾರು ಇರ್ತಾರಲ್ಲ ಅವರು ಯಾವ ಡಿಪೋ ಬೇಕಿರುತ್ತೆ ಆ ಡಿಪೋಗಳನ್ನು ಚೂಸ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಬಂದಂಗೆ ಚೂಸ್ ಮಾಡ್ತಾ ಬಂದಂಗೆ ಈಗ ಈ 2000 ಕ್ಯಾಂಡಿಡೇಟ್ ಆಗಿರ್ತಾರೆ ಅಂದ್ಕೊಳ್ಳಿ, 2000 ಆಗಿರ್ತಾರೆ, ಇನ್ನೂ 286 ಕ್ಯಾಂಡಿಡೇಟ್ ಉಳಿದಿರ್ತಾರೆ ಅಂದ್ಕೊಳ್ಳಿ. ಆವಾಗ ಈ ಒಂದು 2000ನೇ ಕ್ಯಾಂಡಿಡೇಟ್ಗೆ ಕೂಡ ಆಲ್ಮೋಸ್ಟ್ ಬೇರೆ ಡಿಪೋಗಳೆಲ್ಲ ಫಿಲ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ನಿಗದಿಪಡಿಸಲಾದಂಥ ಕೆಲವೊಂದು ಡಿಪೋಗಳಲ್ಲಿ ಇವರಿಗೆ ಇಷ್ಟ ಆಗಿರುವಂಥ ಡಿಪೋಗಳಲ್ಲಿ ಹುದ್ದೆಗಳಿರೋದಿಲ್ಲ. ಹಾಗಾಗಿ ಇವರು ಬೇರೆ ಡಿಪೋ ತಗೊಳ್ಳೇಬೇಕಾಗಿರುತ್ತೆ. ಬಟ್ 286ನೇ ಕ್ಯಾಂಡಿಡೇಟ್ಗೆ ಯಾರು ಎಲ್ಲ ಡಿಪೋಗಳನ್ನು ಚೂಸ್ ಮಾಡಿ ಲಾಸ್ಟಿಗೆ ಉಳಿದಿರುತ್ತಲ್ಲ ಆ ಒಂದು ಡಿಪೋಗಳನ್ನು ಚೂಸ್ ಮಾಡಬೇಕಾಗುತ್ತೆ. ಈ ರೀತಿ ಮೊದಲನೇದಾಗಿ ನೀವು ತಿಳ್ಕೊಬೋದು. ನಿಮ್ಮ ರ್ಯಾಂಕ್ ಲಿಸ್ಟ್ ಬಿಟ್ಟ ತಕ್ಷಣ ಅಂತಂದರೆ ಪ್ರೊವಿಷನಲ್ ಲಿಸ್ಟ್ ಬಿಟ್ಟ ತಕ್ಷಣ ಬೆಂಗಳೂರಲ್ಲಿ ಎಷ್ಟು ಡಿಪೋಗಳಿದೆ ಅಷ್ಟು ಡಿಪೋಗಳು ಯಾವೆಲ್ಲ ಒಂದು ಡಿಪೋಗಳಾಗಿರುತ್ತೆ ಅಂತಂದರೆ ಫಸ್ಟ್ ಡಿಪೋ ಯಾವುದು, ಸೆಕೆಂಡ್ ಡಿಪೋ ಯಾವುದು, ಥರ್ಡ್ ಡಿಪೋ ಯಾವುದು. ಥರ್ಡ್ ಡಿಪೋಗಳಲ್ಲಿ ಈಗ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತಾ ಇರೋದು. ಹಾಗಾಗಿ ನೀವು ಡಿಪೋಗಳನ್ನು ನೋಡಿಕೊಂಡು ಆ ಒಂದು ಡಿಪೋಗಳಲ್ಲಿ ನಮಗೆ ತುಂಬ ಇಷ್ಟವಾದಂಥ ಡಿಪೋಗಳು ಯಾವುದು ಅಂತ ಚೂಸ್ ಮಾಡಿ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ನೀವು ಹೋದ ತಕ್ಷಣ ಆ ಒಂದು ಡಿಪೋಗಳನ್ನು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ.
ಸ್ನೇಹಿತರೆ, ನೆಕ್ಸ್ಟ್ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಈಗ ನಿಮಗೆ BMTC ಕಂಡಕ್ಟರ್ ಆದ ನಂತರ ನಿಮಗೆ ಕಂಪ್ಲೀಟಾಗಿ ಪ್ರಮೋಷನ್ಗಳು ಕೂಡ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಈಗ ಆಲ್ರೆಡಿ BMTC ಕಂಡಕ್ಟರ್ ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆದಾಗ ಕೆಲವೊಬ್ಬರು ವಿದ್ಯಾರ್ಥಿಗಳು ನಾನು ತುಂಬ ಜಾಸ್ತಿ ಸ್ಕೋರ್ ಮಾಡಿದ್ದೀನಿ, ನಾನು MSc ಮುಗಿಸಿದ್ದೀನಿ ಅಥವಾ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನನಗೆ BMTCಯಲ್ಲಿ ಕಂಡಕ್ಟರ್ ಕೆಲಸ ಮಾಡಲಿಕ್ಕಾಗಲ್ಲ, ನನಗೆ ಆಫೀಸ್ ವರ್ಕ್ ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಕಂಡಕ್ಟರ್ ಆಗಿ ಸೆಲೆಕ್ಷನ್ ಆದ ನಂತರ ನಿಮಗೆ ಆಫೀಸ್ ವರ್ಕ್ ಇರೋದಿಲ್ಲ. ನೀವು ಇಂಜಿನಿಯರಿಂಗ್ ಆದರೂ ಮಾಡಿ, MSc ಆದರೂ ಮಾಡಿ, ಅಥವಾ ನೀವು PhD ಮಾಡಿದರೂ ಕೂಡ ನೀವು ಬಸ್ಗಳಲ್ಲಿ ಟಿಕೆಟ್ ಕೊಡಲೇಬೇಕು, ಕಂಡಕ್ಟರ್ ಕೆಲಸ ಮಾಡಲೇಬೇಕು. ಇದಂತೂ ಕಂಪಲ್ಸರಿ. ಎಷ್ಟು ವರ್ಷ ಮಾಡಬೇಕು ಅಂತಂದರೆ ನೀವು ನಿಮ್ಮ ಪ್ರಮೋಷನ್ ಆಗೋವರೆಗೂ ಈ ಒಂದು ಕಂಡಕ್ಟರ್ ಕೆಲಸ ಮಾಡಲೇಬೇಕು, ಕಂಪಲ್ಸರಿ. ಇದು 100ಕ್ಕೆ 100% ಗ್ಯಾರಂಟಿ ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈಗ ನೀವು ಗಮನಿಸ್ತಾ ಇರ್ಬೋದು, ಈಗ BMTC ಕಂಡಕ್ಟರ್ ಆಗಿ ಆಯ್ಕೆ ಆಗಿರ್ತಾರೆ. ಆಯ್ಕೆ ಆದಂಥವ್ರು 2 ತಿಂಗಳು ಮಾಡ್ತಾರೆ ಅಥವಾ 3 ತಿಂಗಳು ಮಾಡ್ತಾರೆ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಅಂತಹ ಕ್ಯಾಂಡಿಡೇಟ್ಸ್ಗೆ ಸೆಕೆಂಡ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗುತ್ತದೆ ಮತ್ತೊಮ್ಮೆ ಹೊಸದಾಗಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಟಗರಿ ಅಂದ್ಕೊಳ್ಳಿ, ಈಗ ST ಕ್ಯಾಟಗರಿ 34.5ಕ್ಕೆ ನಿಂತಿರುತ್ತೆ. ಆವಾಗ ಈ 34.5ಕ್ಕೆ ನಿಂತಿರುವಂಥ ಕ್ಯಾಂಡಿಡೇಟ್ ಬಿಟ್ಟು ಹೋದ ತಕ್ಷಣ 34 ಪಾಯಿಂಟ್ ಸಮಥಿಂಗ್ ಕೆಳಗಡೆ ಡೌನಲ್ಲಿ ಯಾರಿರ್ತಾರೆ ಅಂತಹ ಕ್ಯಾಂಡಿಡೇಟ್ಸ್ಗೆ ಆಯ್ಕೆ ಮಾಡ್ಕೊತಾರೆ. ಆಲ್ಮೋಸ್ಟ್ ಅಲ್ಲಿ ಒಂದು ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತದೆ. ಬಟ್ ಈ ಒಂದು ಲಿಸ್ಟ್ ಈಗಲೇ ಬಿಡೋದಿಲ್ಲ. ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿ ಎಲ್ಲರೂ ಕೂಡ ಜಾಯಿನ್ ಆಗಿ 1 ತಿಂಗಳು ಅಥವಾ 2 ತಿಂಗಳು ಆದ ನಂತರನೇ ಕೂಡ ಈ ಒಂದು ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಇನ್ನೂ ಕಂಡಕ್ಟರ್ ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸಲ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟನ್ನು ಹಾಕಿದರೆ ಯಾವ ರೀತಿಯ ಒಂದು ಡೌಟ್ಸ್ ಇರುತ್ತೆ ಅಂತ ಕ್ಲಾರಿಫೈ ಮಾಡಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಮ್ಮ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ, ಆದಷ್ಟು ಯಾರೆಲ್ಲ BMTC ಕಂಡಕ್ಟರ್ ಹುದ್ದೆಗಳ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.